ಮುಂಗಾರಿನ ಹೊಡೆತಕ್ಕೆ ಇಡೀ ಕರುನಾಡೆ ಕಂಗಾಲಾಗಿ ಹೋಗಿದೆ. ಮೇಲಿಂದ ಮೇಲೆ ಸುರಿಯುತ್ತಿರೋ ಮಳೆ ಸಾವು ನೋವನ್ನೇ ಹೊತ್ತು ತರ್ತಿದೆ. ಮಳೆ ಅನ್ನೋ ಈಗ ಅಡ್ಡಲ್ರಿ ಈಗಂತರ ಮಾನ್ಯ ಚಲೋ ಮಳೆ ಆಗತ್ರಿ. ಒಮ್ಮೆ ವರುಣದೇವ ಮೈ ಕೊಡವಿ ನಿಂತರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಇನ್ನೂ ಸರಿಯಾಗಿ ಮಳೆಗಾಲವೇ ಶುರುವಾಗಿಲ್ಲ, ಮುಂಗಾರು ಕೂಡ ಆರಂಭವಾಗಿಲ್ಲ. ಅಷ್ಟರಲ್ಲೇ ಮಹಾಮಳೆಯ ಅಬ್ಬರ ಶುರುವಾಗಿದೆ. ಮೇಲಿಂದ ಮೇಲೆ ಬರ್ತಿರೋ ಮಳೆ ಸಾವು ನೋವನ್ನೇ ಹೊತ್ತು ತರ್ತಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡೆ ಮುಳುಗಿ ಹೋಗ್ತಿದೆ. ಮೇಲ್ಚಾವಣಿ ಕುಸಿತ, ಮಗು ಸಾವು, 4 ಗಂಭೀರ. ಬೀದರ್ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದ್ದು 10 ಅವಾಂತರ ಸೃಷ್ಟಿಯಾಗಿದೆ. ಹುಲ್ಸೂರು ಪಟ್ಟಣದಲ್ಲಿ ಸುರಿದ ಭಾರಿ ಮಳೆಯ ಪರಿಣಾಮ ಮನೆಯ ಮೇಲ್ಚಾವಣಿ ಮೇಲಿದ್ದ ಕಲ್ಲು ಬಿದ್ದು 6 ವರ್ಷದ ಮಗು ಸಾವನ್ನಪ್ಪಿದೆ. ಜೊತೆಗೆ 4 ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ನಗರದ ಬಹುತೇಕ ತಗ್ಗು ಪ್ರದೇಶದಲ್ಲಿ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆಯೇ ನೀರು ನಿಂತಿದ್ದು ಮೊಣಕಾಲುದ್ದ ನಿಂತ ನೀರಲ್ಲೇ ಜನ ಓಡಾಡ್ತಿದ್ದಾರೆ. ಬೀದರ್ನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಿದೆ. ಬಿರುಗಾಳಿ ಮಳೆಗೆ ಬಸವಕಲ್ಯಾಣ ನಗರದಲ್ಲಿ 10 ಮರಗಳು ಧರೆಗುರುಳಿವೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಯಾದಗಿರಿಯ ಗುರುಮಠಕಲ್ ತಾಲೂಕಿನಲ್ಲೂ ಧಾರಾಕಾರ ಮಳೆಯಾಗಿದೆ. ಬದ್ದೇಪಲ್ಲಿ ಗ್ರಾಮದಲ್ಲಿ ಮನೆಗಳಲ್ಲಿ ನೀರು ನುಗ್ಗಿದ್ದು ಜನ ಪರದಾಡಿದ್ದಾರೆ. ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಸುರಿದ ಮಳೆ ಜನರ ಬದುಕನ್ನ ಸರ್ವನಾಶ ಮಾಡಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿವೆ. ರಾಯಚೂರಲ್ಲೂ ಬೆಳ್ಳಂಬೆಳಗ್ಗೆಯೇ ಭಾರೀ ಮಳೆಯಾಗಿದೆ. ಏಕಾಏಕಿ ಸುರಿದ ಮಳೆಗೆ ಬೀದಿ ಬದಿ ವ್ಯಾಪಾರಿಗಳು ಪರದಾಡ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಮೇಲಿಂದ ಮೇಲೆ ಮಳೆಯಾಗ್ತಿದ್ದು ಬೆಳೆಗಳೆಲ್ಲ ಕೊಚ್ಚಿ ಹೋಗ್ತಿವೆ. ಕೊಪ್ಪಳದಲ್ಲೂ ಮುಂಗಾರು ಪೂರ್ವ ಮಳೆ ಜನರನ್ನ ತೊಯ್ದು ತೊಪ್ಪೆ ಮಾಡಿದೆ. ಕುಕನೂರು ತಾಲೂಕಿನ ಎರೆಹಂಚಿನಾಳ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭಾರೀ ಮಳೆಯಾಗಿದೆ. ಇದರ ಪರಿಣಾಮ ಕೃಷಿ ಭೂಮಿಯ ಒಡ್ಡುಗಳು ಒಡೆದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಮಳೆಯಾಗ್ತಿರೋದ್ರಿಂದ ರೈತರ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಮೆಕ್ಕೆಜೋಳ, ಹೆಸರು, ಜೋಳ ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆ ಶುರು ಮಾಡಿದ್ದಾರೆ. ಆದರೆ ಬಿತ್ತನೆಗೆ ಅವಶ್ಯವಾಗಿರುವ ಬೀಜ ಹಾಗೂ ಗೊಬ್ಬರ ಸಕಾಲಕ್ಕೆ ಸಿಗ್ತಿಲ್ಲ. ಹೀಗಾಗಿ ರೈತರು ಪರದಾಡ್ತಿದ್ದು ಯೂರಿಯಾ, DAP ಗೊಬ್ಬರದ ದರವೂ ದುಪ್ಪಟ್ಟಾಗಿದೆ. ಮಳೆ ಅನ್ನೋ ಈಗ ಅಡ್ಡಲ್ರಿ ಈಗಂತರ ಮಾನ್ಯ ಚಲೋ ಮಳೆ ಆಗತ್ರಿ. ಮುಂದೆ ರೋಣಿ ಮಳೆನ ಆಗ್ಬೋದ್ರಿ. ಒಟ್ಟೇನೋ ಬೀಜದ ಗೊಬ್ಬರದ ದೊಡ್ಡ ರೇಟ್ ಐತ್ರಿ ಇದು. ಈಗ ನೋಡ್ರಿ ಅಲ್ಲಿ ಪಾಳ್ಯಾಗ ನಿಂತಾರೆ ನಮ್ಮ ಅಪ್ಪರ ಕೊಪ್ಪಳಕ್ಕೆ ಹೋಗಿ 6ಕ್ಕೆ ಹೋಗ್ಯಾರ. ಬೆಳಗಾವಿ ಜಿಲ್ಲೆ 4ಕ್ಕೆ ಹೋಗ್ಯಾರ. ಇನ್ನೂ ಬಂದಿಲ್ಲ ರೀ ಪಾಳ್ಯಾಗು. ಇದು DAP ಗೊಬ್ಬರದ್ದು ರೀ 1600 ರೂಪಾಯಿ ಐತ್ರಿ. ಇವು ನೋಡ್ರಿ ಬೀಜ 1600 ರೂಪಾಯಿಗೆ ಒಂದು ಪ್ಯಾಕೆಟ್ ರೀ ಬೀಜದಿಂದ. ಕಲಬುರಗಿ ಜಿಲ್ಲೆಯಲ್ಲಿಯೂ ವರ್ಷಧಾರೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸೇಡಂ ತಾಲೂಕಿನಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಮುಂಗಾರು ಆರಂಭಕ್ಕೂ ಮುನ್ನವೇ ಮಳೆಯಾಗಿದ್ದು ರೈತಾಪಿ ವರ್ಗದಲ್ಲಿ ಮಂದಹಾಸ ಮೂಡಿಸಿದೆ. ಚಿತ್ರದುರ್ಗದಲ್ಲೂ ಮಹಾಮಳೆ ಸುರಿದಿದೆ. ಚಳ್ಳಕೆರೆ ತಾಲೂಕಿನ ಖುದಾಪುರ ಗ್ರಾಮದಲ್ಲಿ ರಾತ್ರಿ ಸುರಿದ ಮಳೆಗೆ ಟೊಮ್ಯಾಟೊ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ರೈತ ಓಬಣ್ಣ ಅನ್ನೋರು ಸಾಲ ಸೋಲ ಮಾಡಿ 3 ಎಕರೆ ಟೊಮ್ಯಾಟೊ ಬೆಳೆ ಬೆಳೆದಿದ್ರು. ಆದ್ರೀಗ ಎಲ್ಲ ಮಣ್ಣು ಪಾಲಾಗಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ದಿನೇ ದಿನೇ ಜೋರಾಗ್ತಿದ್ದು ಸಾವು ನೋವುಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.